ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಗ್ಯಾಂಗ್ ವಿರುದ್ಧ ಹಲವು ಆಯಾಮದ ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳ ಪಾತ್ರ ಏನೇನು, ಯಾರ್ಯಾರದ್ದು ಏನೇನು ಪಾತ್ರ ಅಂತ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿ ಸಮೇತ ದೋಷಾರೋಪಣಾ ಪಟ್ಟಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಆರೋಪಿಗಳ ಪಾತ್ರ ಮತ್ತು ಅವರ ವಿರುದ್ಧ ಲಭ್ಯ ಇರುವಂತಹ ಸಾಕ್ಷಿಗಳು ಎಂಥದ್ದು, ಜೊತೆಗೆ ಎಫ್ಎಸ್ಎಲ್ ನಿಂದ ಬಂದಿರುವಂತಹ ವರದಿಗಳು ಈ ಆರೋಪಿಗಳಿಗೆ ಎಷ್ಟರ ಮಟ್ಟಿಗೆ ಕಂಟಕವಾಗಬಹುದು ಅನ್ನೋ ಎಲ್ಲ ಅಂಶಗಳು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿ ಆರೋಪಿಯ ಒಂದು ಬ್ಯಾಕ್ಗ್ರೌಂಡ್ ಪ್ರೊಫೈಲ್ ಇಂದ ಹಿಡಿದು ಅವರ ಇಡೀ ಕೃತ್ಯದಲ್ಲಿ ಏನು ಅವ್ರದ್ದು ಕಾನ್ಸ್ಪಿರಸಿ, ಷಡ್ಯಂತ್ರ, ಹತ್ಯೆ, ಕಿಡ್ನಾಪ್ನಲ್ಲಿ ಏನೇನಿದೆ ಅಂತ. ಸೊ ಆರೋಪಿ ಪವಿತ್ರ ಗೌಡಗೆ ಸಂಬಂಧಪಟ್ಟಂತೆ ಕೊಲೆಗೆ ಮೂಲ ಕಾರಣ ಪವಿತ್ರ ಗೌಡ ಅನ್ನುವಂತಹ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಕಂಡುಕೊಂಡಿದ್ದಾರೆ. ಹಲ್ಲೆ ನಡೆಸುವಂತಹ ಸ್ಥಳದಲ್ಲೂ ಕೂಡ ಆಕೆ ಹಾಜರಿದ್ರು. ಕಿಡ್ನಾಪ್ನ ನಂತರ ಅಕ್ರಮವಾಗಿ ಬಂಧನದಲ್ಲಿಟ್ಟಂತಹ ಸಂದರ್ಭದಲ್ಲಿ ಆಕೆ ಹಾಜರಿದ್ರು. ಚಪ್ಪಲಿಯಿಂದ ರೇಣುಕಾಸ್ವಾಮಿ ಮೇಲೆ ಈಕೆ ಕೂಡ ಹಲ್ಲೆ ಮಾಡಿದ್ರು. ಸಿಸಿಟಿವಿಯಲ್ಲಿ ಪವಿತ್ರ ಕೃತ್ಯ ಕೂಡ ಸೆರೆ ಆಗಿದೆಯಂತೆ. ಇದು ಪೊಲೀಸ್ ಉನ್ನತ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ಪವಿತ್ರ ಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು, ಅಂದ್ರೆ ಟವರ್ ಡಂಪ್ ಲೊಕೇಶನ್ ಹಾಕಿದಾಗ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು ಅಂತ. ಇನ್ನು ಪ್ರಕರಣದ ಏಟು ಆಗಿರುವಂತಹ ಆರೋಪಿ ದರ್ಶನ್, ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದು ಇದೇ ಆರೋಪಿ ದರ್ಶನ್ ಅನ್ನುವಂತಹ ವಿಚಾರವನ್ನು ಪೊಲೀಸರು ಕಂಡುಕೊಂಡಿದ್ದಾರೆ. ಹಲ್ಲೆ ಮಾಡಿ ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಹಣವನ್ನ ನೀಡಿತು. ಒಂದು ಸಾಕ್ಷ್ಯನಾಶ, ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್, ಜೊತೆಗೆ ಈ ಕೃತ್ಯದಿಂದ ಆಚೆ ಬರೋದಕ್ಕೆ ಪ್ರಯತ್ನವನ್ನ ಹಣದ ಅಂಶದ ಮೂಲಕ ಪಟ್ಟಿದ್ದು. ದರ್ಶನ್ ಕೊಲೆ ನಡೆದ ಸ್ಥಳದಲ್ಲಿ ಇರೋದು ಕೂಡ ಪತ್ತೆಯಾಗಿದೆ. ಕೊಲೆ ಬಳಿಕ ಸ್ಥಳದಿಂದ ಪರಾರಿಯಾಗಿರುವಂತಹ ದೃಶ್ಯ ಕೂಡ ಸೆರೆಯಾಗಿದೆ. ಇದು ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಕೊಲೆಗೂ ಮೊದಲು ಸ್ಟೋನಿ ಬ್ರೂಕ್ನಲ್ಲಿ ಸಭೆಯನ್ನ ಕೂಡ ಅಕ್ರಮವಾಗಿ ನಡೆಸಲಾಯಿತು. ದರ್ಶನ್ ಬಟ್ಟೆ, ಶೂನಲ್ಲಿ ರೇಣುಕಾ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಹಲ್ಲೆ ಮಾಡಿ ಕೊಲೆಯಲ್ಲಿ ಭಾಗಿಯಾಗಿರೋದು ದೃಢವಾಗ್ತಾ ಇದೆಯಂತೆ. ದರ್ಶನ್ಗೆ ಸಂಬಂಧಪಟ್ಟಂತ ಮಾಹಿತಿ. ಆರೋಪಿ ಪವನ್ ಪವಿತ್ರ ಜೊತೆಗೆ ಇದ್ದು ಕಿಡ್ನಾಪ್ಗೆ ಸಹಕಾರವನ್ನ ಕೊಟ್ಟಂತಹ ಆರೋಪ ಈತನ ಮೇಲಿದೆ. ಚಾರ್ಜಸ್ ರಾಘವೇಂದ್ರ ಜೊತೆಗೆ ಸಂಪರ್ಕದಲ್ಲಿ ಕೂಡ ಪವನ್ ಇದ್ದಿದ್ದು ತಿಳಿದು ಬರ್ತಾ ಇದೆ. ಪಟ್ಟಣಗೆರೆ ಶೆಡ್ಗೆ ತೆರಳಿ ರೇಣುಕಾ ಮೇಲೆ ಹಲ್ಲೆಯನ್ನ ಈ ಪವನ್ ಕೂಡ ನಡೆಸಿದ್ದ ಅನ್ನೋದು ಪ್ರಾಥಮಿಕ ಮಾಹಿತಿ. ಕೃತ್ಯಕ್ಕೆ ಬೇಕಿದ್ದ ಹಣವನ್ನ ಪವನ್ ಮನೆಯಲ್ಲಿ ರಿಕವರ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇನ್ನು ಆರೋಪಿ ರಾಘವೇಂದ್ರ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಯಿತ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರಧಾರಿ. ಸೊ ಹಲ್ಲೆ ಕೂಡ ಮಾಡಿದ್ದಾನೆ ಆತ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಕೊಲೆಯ ಬಳಿಕ ರೇಣುಕಾಸ್ವಾಮಿ ಮೈ ಮೇಲಿದ್ದಂತಹ ಆಭರಣವನ್ನ ಈತ ಕದ್ದಿದ್ದ, ಜಪ್ತಿ ಅಲ್ಲ ಕದ್ದಿದ್ದ ಈತ. ರೇಣುಕಾಸ್ವಾಮಿಗೆ ತೀವ್ರವಾಗಿ ಹಲ್ಲೆಯನ್ನ ಮಾಡಿದ್ದ ಮತ್ತೊಬ್ಬ ಆರೋಪಿ ನಂದೀಶ್ ಪಾತ್ರದ ಬಗ್ಗೆ ಕೂಡ ಉಲ್ಲೇಖವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಬಳಸಿದ್ದ ಬಟ್ಟೆಯಲ್ಲಿ ರಕ್ತದ ಕಲೆ ಪತ್ತೆ ಆಗಿದೆ. ಅಂದ್ರೆ ಆ ನಂದೀಶ್ ಬಳಸಿದ್ದ ಬಟ್ಟೆ ಅದು. ಕೊಲೆ ಬಳಿಕ ವಾಹನದಲ್ಲಿ ಮೃತದೇಹವನ್ನ ವಿಲೇವಾರಿ ಮಾಡುವಂತಹ ಕೆಲಸವನ್ನ ಕೂಡ ಇದೇ ನಂದೀಶ್ ಮಾಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ದೇಹವನ್ನ ಹೊತ್ಕೊಂಡು ಬಂದಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕಿಡ್ನಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದಂತಹ ವ್ಯಕ್ತಿ. ಚಿತ್ರದುರ್ಗದಿಂದ ಕರೆತಂದು ನಂತರ ಕೊಲೆ ಮಾಡಿದ ನಂತರ ಎಸ್ಕೇಪ್ ಕೂಡ ಆತ ಆಗಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ನೀವು ಗಮನಿಸ್ತಾ ಇದ್ದೀರಾ.